ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಜ್ಞಾನ ಹಬ್ಗೆ ಸ್ವಾಗತ. ಇಂದು ನಾವು ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಇದು ಅತ್ಯಂತ ಸರಳವಾದ ಭಾಷಣವಾಗಿದೆ. ಹಾಗಾದರೆ ಶುರು ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾನು ಕೇವಲ ನಿಮ್ಮ ಶಿಕ್ಷಕನಾಗಿ ಮಾತ್ರ ಮಾತನಾಡುತ್ತಿಲ್ಲ. ನಿಮ್ಮ ಭವಿಷ್ಯದ ಕನಸು ಕಾಣುವ ಒಬ್ಬ ಮಾರ್ಗದರ್ಶಕನಾಗಿ ಮಾತನಾಡುತ್ತಿದ್ದೇನೆ. ನಮ್ಮಲ್ಲೊಬ್ಬರು ಸಾಮಾನ್ಯ ವಿದ್ಯಾರ್ಥಿಗಳಲ್ಲ. ನಮ್ಮಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಾರೆ. ನಿಮ್ಮೊಳಗೆ ಅಡಗಿರುವ ಶಕ್ತಿ ಅಪಾರ. ನಿಮ್ಮಲ್ಲಿರುವ ಶಕ್ತಿಯ ಬಗ್ಗೆ ನಿಮಗೆ ಅರಿವೇ ಇಲ್ಲ. ಕೆಲವರಿಗೆ ಅದು ಗೊತ್ತಿದೆ, ಕೆಲವರಿಗೆ ಇನ್ನೂ ಗೊತ್ತಾಗಿಲ್ಲ. ಕೆಲವರಿಗೆ ಅವರಲ್ಲಿರುವ ಶಕ್ತಿಯ ಬಗ್ಗೆ ಪರಿಚಯ ಆಗಿದೆ ಮತ್ತು ಕೆಲವರಿಗೆ ಆಗಿಲ್ಲ. ವಿದ್ಯಾರ್ಥಿಗಳೇ, ಶಿಕ್ಷಕರಾದ ನಾವು ಕೇವಲ ಪುಸ್ತಕದ ಪಾಠಗಳನ್ನು ಮಾತ್ರ ಹೇಳಿಕೊಡುವುದಿಲ್ಲ. ನಾವು ಬರೀ ಸ್ಕೂಲಲ್ಲಿ ಬುಕ್ಸಲ್ಲಿರೋ ಪಾಠಗಳನ್ನು ಮಾತ್ರ ಹೇಳೋದಿಲ್ಲ, ಜೀವನದ ಪಾಠವನ್ನು ಸಹ ಹೇಳಿಕೊಡ್ತೇವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಏನು ಹೇಳ್ತಾರೆ ಅಂದರೆ, ಕನಸು ಎಂದರೆ ನಿದ್ರೆಯಲ್ಲಿ ಕಾಣುವುದಲ್ಲ, ಅದು ನಿದ್ದೆ ಬರೆದಂತೆ ಮಾಡುವ ಆಲೋಚನೆ. ಕನಸು ಅಂದರೆ ಮಲಗಿದಾಗ ಕಾಣುವಂತಹ ಕನಸಲ್ಲ, ನಮ್ಮನ್ನು ನಿದ್ರೆ ಬರದ ಹಾಗೆ ಕಾಡಿಸುವಂತಹ ಒಂದು ಆಲೋಚನೆಯಾಗಿದೆ. ಸೊ ನಿಮ್ಮ ಕನಸುಗಳು ದೊಡ್ಡದಾಗಿರಲಿ. ಯಾವಾಗಲೂ ಕನಸುಗಳು ದೊಡ್ಡದಾಗಿರಬೇಕು, ಆದರೆ ಅದಕ್ಕೆ ಸಮಾನವಾದ ದೊಡ್ಡ ಕನಸುಗಳನ್ನು ಕಾಣೋದೊಂದೇ ಅಲ್ಲ, ದೊಡ್ಡದಾದ ಅಥವಾ ಅದಕ್ಕೆ ತಕ್ಕ ಪರಿಶ್ರಮವನ್ನು ಕೂಡ ಮಾಡಬೇಕು. ಕೆಲವೊಮ್ಮೆ ನೀವು ಸೋಲಬಹುದು, ಪ್ರತಿ ಸರಿ ಗೆಲುವು ಸಿಗೋದು ಸಾಧ್ಯ ಇಲ್ಲ. ಹಾಗಾಗಿ ಕೆಲವು ಸರಿ ನೀವು ಸೋಲ್ಬಹುದು, ಅಂಕಗಳು ಕಡಿಮೆ ಬರ್ಬೋದು, ಮಾರ್ಕ್ಸು ಕೂಡ ಕಡಿಮೆ ಬರ್ಬೋದು. ಆದರೆ ನೆನಪಿರಲಿ, ಅಂಕಗಳು ನಿಮ್ಮ ಮೌಲ್ಯವನ್ನು ತೋರಿಸುವುದಿಲ್ಲ, ಆದರೆ ಮಾರ್ಕ್ಸು ನಿಮ್ಮ ವ್ಯಾಲ್ಯೂವನ್ನು ಕಟ್ಟಲಿಕ್ಕಾಗೋದಿಲ್ಲ. ನಿಮ್ಮ ಮನಸ್ಸು, ನಿಮ್ಮ ಪರಿಶ್ರಮ, ನಮ್ಮ ಸತ್ಯನಿಷ್ಠೆಯೇ ನಿಮ್ಮ ನಿಜವಾದ ಮೌಲ್ಯ. ಅದೆಷ್ಟೋ ಬಾರಿ ನಾವು ನಿಮ್ಮ ಮೇಲೆ ಕೋಪಗೊಂಡಿದ್ದೇವೆ, ಎಷ್ಟೋ ಸರಿ ನಾವು ನಿಮ್ಮ ಮೇಲೆ ಸಿಟ್ಟಾಗಿದ್ದೇವೆ, ನಿಮ್ಮ ಭವಿಷ್ಯಕ್ಕಾಗಿ ಹೊರತು ಬೇರೆ. ಈ ಸಿಟ್ಟು ಮಾಡ್ಕೊಳೋದು ನಿಮ್ಮ ಒಳ್ಳೆಯದಕ್ಕೆ, ಅದರ ಹಿಂದೆ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇಲ್ಲ. ನಿಮಗೆ ಶಿಸ್ತಿನ ಪಾಠ ಹೇಳುವುದು ನಿಮ್ಮ ಯಶಸ್ಸಿಗಾಗಿ. ನೀವು ಕೇವಲ ನನ್ನ ವಿದ್ಯಾರ್ಥಿಗಳಲ್ಲ, ನಮ್ಮ ಹೆಮ್ಮೆ ಆಗಿದ್ದೀರಾ. ನೀವು ಸಾಧಿಸುವ ಪ್ರತಿಯೊಂದು ಯಶಸ್ಸು ನಮ್ಮ ಜೀವನದ ದೊಡ್ಡ ಬಹುಮಾನ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆಯು ಆ ಗುರುವಿಗೆ ಒಂದು ಬಹುಮಾನವಾಗಿರುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮೇಲೆ ನಂಬಿಕೆ ಇಡಿ. ಗುರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತದೆ ಮತ್ತು ನಿಮ್ಮ ಪೋಷಕರ ಪ್ರಾರ್ಥನೆ ಸದಾ ನಿಮ್ಮ ಹಿಂದೆ ಇದೆ. ಇಂದಿನ ನಿಮ್ಮ ಪರಿಶ್ರಮ ನಾಳೆಯ ನಿಮ್ಮ ಪರಿಚಯವಾಗುತ್ತದೆ. ನಿಮ್ಮ ಸಾಧನೆಗಳು ನಿಮಗೆ ಯಶಸ್ಸಿನ ಉತ್ತುಂಗಕ್ಕೆ ಏರಿಸಲು ಮತ್ತು ನನ್ನ ಮಾತುಗಳು ನಿಮ್ಮ ಜೀವನವನ್ನು ಕೀರ್ತಿಯತ್ತ ಕರೆದೊಯ್ಯಲಿ. ಧನ್ಯವಾದಗಳು. ನಿಮಗೆ ಈ ಭಾಷಣ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.